ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ರಂಗೋಲಿ ಹಾಕ್ತಾ ಇದ್ದೀನಿ, ಹಾಗೆ ಕತೆ ಓದ್ತಾ ಇದ್ದೀನಿ. ಅರಿವು ಮೊದಲು. ಯಾವಾಗ ಅರಿವು ಬೆಳೆಯುತ್ತಾ ಹೋಗಿ ನೀವು ಸ್ಪಷ್ಟವಾಗಿ ಜಾಗೃತರಾಗುತ್ತೀರೋ ಆಗ ಸ್ವೀಕೃತಿ ಎನ್ನುವುದು ಒಂದು ಸಹಜ ಫಲಿತಾಂಶ ಮಾತ್ರ. ಸ್ವೀಕೃತಿ ಎನ್ನುವುದು ನಿಮ್ಮೊಳಗೆ ಅರಿವು ಹುಟ್ಟಿಕೊಂಡಿರುವುದರ ಪರಿಣಾಮ. ಅಸೂಯೆ ಇದೆ, ಸುಮ್ಮನೆ ಗಮನಿಸಿ. ಮಹತ್ವಾಕಾಂಕ್ಷೆ ಇದೆ, ಸುಮ್ಮನೆ ಗಮನಿಸಿ. ಅಧಿಕಾರ ಇದೆ, ಅಧಿಕಾರದ ಲಾಲಾರಸೆ ಇದೆ, ಸುಮ್ಮನೆ ಗಮನಿಸಿ. ಆ ಪರಿಸ್ಥಿತಿಯಲ್ಲಿ ಸ್ವೀಕೃತಿ ಎಂದೆಲ್ಲ ತಲೆ ಕೆಡಿಸಿಕೊಂಡು ಸಂಗತಿಗಳನ್ನು ಕಾಂಪ್ಲಿಕೇಟ್ ಮಾಡಬೇಡಿ. ಏಕೆಂದರೆ ನೀವು ಸ್ವೀಕಾರ ಮಾಡುವ ಪ್ರಯತ್ನ ಮಾಡಿ ಅಕಸ್ಮಾತ್ ನಿಮಗೆ ಸ್ವೀಕಾರ ಮಾಡುವುದು ಆಗಲಿಲ್ಲವಾದರೆ ಆಗ ನೀವು ಆ ಸಂಗತಿಗಳನ್ನು ನಿಮ್ಮೊಳಗೆ ಹತ್ತಿಕ್ಕಿಡಲು ಶುರು ಮಾಡುತ್ತೀರಿ. ಜನ ಸಂಗತಿಗಳನ್ನು ತಮ್ಮೊಳಗೆ ಹತ್ತಿಕ್ಕುವ ಪ್ರಕ್ರಿಯೆ ಶುರುವಾಗುವುದು ಹೀಗೆಯೇ. ತಮಗೆ ಸ್ವೀಕರಿಸಲು ಸಾಧ್ಯವಾಗದ ಸಂಗತಿಗಳನ್ನು ಅವರು ಕತ್ತಲಲ್ಲಿ ಮುಚ್ಚಿಡುತ್ತಾ ಹೋಗುತ್ತಾರೆ. ಆಗ ಅವರಿಗೆ ಸಮಾಧಾನವಾಗುತ್ತದೆ. ಆಗ ಅವರು ತಮ್ಮೊಳಗೆ ಯಾವ ಸಮಸ್ಯೆಯೂ ಇಲ್ಲ ಎಂದು ತಿಳಿದುಕೊಳ್ಳುತ್ತಾರೆ. ಮೊದಲು ಸ್ವೀಕೃತಿಯ ವಿಷಯ ಮರೆತು ಬಿಡಿ. ಸುಮ್ಮನೆ ಆ ಸಂಗತಿಗಳ ಕುರಿತು ಅರಿವು ಬೆಳೆಸಿಕೊಳ್ಳಿ. ಯಾವಾಗ ಅರಿವು ಹೆಚ್ಚಾಗುತ್ತಾ ಹೋಗಿ ನೀವು ಸ್ಪಷ್ಟ ಜಾಗೃತಿಯನ್ನು ಹೊಂದುವಿರೋ ಆಗ ಸ್ವೀಕಾರ ಎನ್ನುವುದು ಸಹಜ ಪರಿಣಾಮ ಮಾತ್ರ. ಒಮ್ಮೆ ಸಂಗತಿಯನ್ನು ಸ್ಪಷ್ಟವಾಗಿ ಗಮನಿಸಿದ ಮೇಲೆ ನೀವು ಅದನ್ನು ಸ್ವೀಕರಿಸಬೇಕು. ಏಕೆಂದರೆ ಸ್ವೀಕೃತಿಯ ಹೊರತಾಗಿ ಬೇರೆ ಏನೂ ಸಾಧ್ಯವಿಲ್ಲ. ನೀವು ಬೇರೆ ಏನು ಮಾಡಬಹುದಿತ್ತು? ಸಂಗತಿ ನಿಮ್ಮ ಎದುರಿಗಿದೆ, ನಿಮ್ಮ 2 ಕಣ್ಣುಗಳಂತೆ. ಅಲ್ಲಿ 4 ಕಣ್ಣುಗಳಿಲ್ಲ, ಇರುವುದು 2 ಕಣ್ಣುಗಳು. ಒಮ್ಮೆ ನೀವು ಸಂಗತಿಯನ್ನು ಸ್ವೀಕರಿಸಿದ ಮೇಲೆ ಅದು ನಿಜವಾಗಿದ್ದರೆ ಮಾತ್ರ ಆ ಸ್ವೀಕೃತಿ ನಿಮ್ಮೊಳಗೆ ಉಳಿದುಕೊಳ್ಳುತ್ತದೆ. ಅದು ಸುಳ್ಳಾಗದಿದ್ದರೆ ಕರಗಿ ಹೋಗಿಬಿಡುತ್ತದೆ. ಪ್ರೇಮ ಉಳಿದುಕೊಳ್ಳುತ್ತದೆ, ದ್ವೇಷ ಕರಗಿ ಹೋಗುತ್ತದೆ, ಅಂತಃಕರಣ ಉಳಿದುಕೊಳ್ಳುತ್ತದೆ, ಕ್ರೋಧ ಕರಗಿ ಹೋಗುತ್ತದೆ. ಈ ಝೆನ್ ಕತೆ ಗಮನಿಸಿ. ಮೇಲಿನ ಸ್ಥಾನಕ್ಕೆ ಏರುತ್ತಾ ಡೋಜೋನ್ ಝೆನ್ಜಿ ಒಂದು ಘಟನೆಯ ಬಗ್ಗೆ ಹೇಳಿದರು. ಝೆನ್ ಮಾಸ್ಟರ್ ಹೋಜೋನ್ ಮಾಸ್ಟರ್ ಕೈಶಿನ್ ಝೆನ್ಜಿಯ ಹತ್ತಿರ ಅಭ್ಯಾಸ ಮಾಡಿದ್ದ. ಒಮ್ಮೆ ಮಾಸ್ಟರ್ ಕೈಶಿನ್ ಹೋಜೋನ್ನ ಕೇಳಿದ, ಓಜೋ, ಎಲ್ಲಿಗೆ ಹೋಗುತ್ತಿದ್ದೀಯಾ? ನಾನು ತೀರ್ಥಯಾತ್ರೆ ಮಾಡುತ್ತಿದ್ದೇನೆ ಗೊತ್ತು, ಗುರಿ ಇಲ್ಲದೆ. ಹೋಜೋನ್ ಉತ್ತರಿಸಿದ. ನಿನ್ನ ತೀರ್ಥಯಾತ್ರೆಯ ಕಾರಣ ಏನು? ಮಾಸ್ಟರ್ ಕೈಶಿನ್ ಝೆನ್ಜಿ ಮತ್ತೆ ಕೇಳಿದ. ನನಗೆ ಗೊತ್ತಿಲ್ಲ. ಓಜೋನ್ನ ಉತ್ತರ. ಗೊತ್ತಿಲ್ಲ ಅನ್ನೋದು ಅತ್ಯಂತ ಆಪ್ತ ಕಾರಣ. ಮಾಸ್ಟರ್ ಕೈಶಿನ್ ಝೆನ್ಜಿಗೆ ತುಂಬ ಖುಷಿಯಾಯಿತು. ಕೈಶಿನ್ ಝೆನ್ಜಿಯ ಮಾತು ಕೇಳುತ್ತಿದ್ದಂತೆಯೇ ಓಜೋನ್ಗೆ ಜ್ಞಾನೋದಯವಾಯಿತು. ಮತ್ತೊಂದು ಕತೆ, ಜೈಲುಗಳು. ನಿಮ್ಮ ಅಸ್ತಿತ್ವಕ್ಕೆ ಪ್ರಚಂಡ ಸ್ವಾತಂತ್ರ್ಯವಿದೆ ಮತ್ತು ಯಾವುದೇ ಗಡಿಗಳಿಲ್ಲ. ಎಲ್ಲ ಗಡಿಗಳು ಮಿಥ್ಯೆ. ಆದ್ದರಿಂದಲೇ ನಾವು ಪ್ರೇಮದ ಪರಿಪೂರ್ಣಗೊಳ್ಳುವುದು ಮತ್ತು ಆರೋಗ್ಯಪೂರ್ಣರಾಗುವುದು. ಏಕೆಂದರೆ ಪ್ರೇಮ ಎಲ್ಲ ಗಡಿಗಳನ್ನು, ಎಲ್ಲ ಹಣೆಪಟ್ಟಿಗಳನ್ನು ಅಳಿಸಿ ಹಾಕಿಬಿಡುತ್ತದೆ. ಅದು ನಿಮ್ಮನ್ನು ವರ್ಗೀಕರಿಸಲು ಹೋಗುವುದಿಲ್ಲ, ಅದು ನಿಮ್ಮನ್ನು ಸ್ವೀಕರಿಸುತ್ತದೆ. ನೀವು ಯಾರೇ ಆಗಿರಲಿ, ಪ್ರೇಮ ಇಲ್ಲದ ಬದುಕಿನ ಅಸ್ತಿತ್ವವನ್ನು ಊಹಿಸುವುದು ಅಸಾಧ್ಯ. ಹಾಗಾದರೆ ಯಾವ ರೀತಿಯ ಪ್ರೇಮ ಬದುಕಿನ ಸಾರ್ಥಕತೆಗೆ ಕಾರಣ? ಆಧ್ಯಾತ್ಮಕದ ಅಲೌಕಿಕತೆಯೇ ಅಥವಾ ಲೌಕಿಕದ ಬಣ್ಣ, ರುಚಿ, ವಾಸನೆಗಳೇ? ದೈವಿಕ ತಾದಾತ್ಮ್ಯವೇ ಅಥವಾ ಯಾಂತ್ರಿಕ ಬದುಕಿನ ಬೇಕು ಬೇಡಗಳೇ? ಪಶ್ಚಿಮದ ಶಿಸ್ತೋ ಅಥವಾ ಪೂರ್ವದ ಅಂತಃಕರಣವೋ? ಹೀಗೆ ಪ್ರೇಮವನ್ನು ಭಾಗ ಮಾಡಲು ಹೋದರೆ ಭಾಗ ಮಾಡುವುದು ಮುಗಿಯುವುದೇ ಇಲ್ಲ. ಪ್ರೇಮಕ್ಕೆ ಯಾವ ಹಣೆಪಟ್ಟಿ ಇಲ್ಲ. ಹಾಗೆಯೇ ಪ್ರೇಮದ ಬಗ್ಗೆ ಸಾಧ್ಯವಾಗುವುದಿಲ್ಲ ಯಾವ ವ್ಯಾಖ್ಯಾನವೂ. ಪ್ರೇಮ ಬದುಕಿನ ಬಾಯಾರಿಕೆಯನ್ನು ತಣಿಸುವ ನೀರಾದರೆ ಪ್ರೇಮ ಬದುಕಿನ ಬೆಂಕಿಯನ್ನು ಜೀವಂತವಾಗಿಡುವ ಆತ್ಮ. ಬೆಂಕಿ ನೀರನ್ನು ಪ್ರೇಮಿಸತೊಡಗಿದ ಮೊದಲ ಕ್ಷಣದಲ್ಲೇ ಬ್ರಹ್ಮಾಂಡ ಮೈಮುರಿಯುವುದು ಹೊಸ ಹುರುಪಿನಿಂದ. ನಿಜದಲ್ಲಿ ಯಾರಿಗೂ ಅನಾರೋಗ್ಯ ಇಲ್ಲ. ಹಾಗೆ ನೋಡಿದರೆ ಸಮಾಜಕ್ಕೆ ಕಾಯಿಲೆ ಇದೆ. ವೈಯಕ್ತಿಕ ಜನ ಕೇವಲ ಬಲಿಪಶುಗಳು ಮಾತ್ರ. ಸಮಾಜಕ್ಕೆ ಥೆರಪಿ ಬೇಕು. ವೈಯಕ್ತಿಕ ಜನರಿಗೆ ಕೇವಲ ಪ್ರೇಮ ಮಾತ್ರ ಸಾಕು. ಸಮಾಜ ಅನಾರೋಗ್ಯದಿಂದ ಬಳಲುತ್ತಿದೆ, ಅದನ್ನು ಆಸ್ಪತ್ರೆಗೆ ಸೇರಿಸಲೇಬೇಕಾಗಿದೆ. ಈ ಎಲ್ಲದರಿಂದಾಗಿ ವೈಯಕ್ತಿಕ ಜನ ಕಷ್ಟಪಡುತ್ತಿದ್ದಾರೆ. ಏಕೆಂದರೆ ಸಮಾಜಕ್ಕೆ ಶಿಕ್ಷೆ ಕೊಡುವುದು ಸಾಧ್ಯವಿಲ್ಲ, ಅದು ಅಗೋಚರವಾಗಿಯೇ ಉಳಿದುಕೊಳ್ಳುತ್ತದೆ. ನೀವು ಶಿಕ್ಷಿಸಲು, ಗುಣಪಡಿಸಲು, ಸಮಾಜವನ್ನು ಹಿಡಿಯಲು ಹೋದಾಗ ಕೈಗೆ ಸಿಗುವುದು ವೈಯಕ್ತಿಕ ಜನ ಮಾತ್ರ. ಆದ್ದರಿಂದ ಅವರು ಸಮಾಜದ ಪರವಾಗಿ ಜವಾಬ್ದಾರಿ ಹೊರಬೇಕಾಗಿದೆ ಮತ್ತು ಬಲಿಪಶುಗಳಂತೆ ಕಷ್ಟಗಳನ್ನು ಅನುಭವಿಸಬೇಕಾಗಿದೆ. ಅವರಿಗೆ ತಿಳುವಳಿಕೆ ಬೇಕು, ಥೆರಪಿ ಅಲ್ಲ. ಪ್ರೇಮ ಬೇಕು, ಚಿಕಿತ್ಸೆ ಅಲ್ಲ. ಸಮಾಜ ಅವರಿಗೆ ತಿಳುವಳಿಕೆ ನೀಡುವಲ್ಲಿ, ಪ್ರೇಮ ನೀಡುವಲ್ಲಿ ವಿಫಲವಾಗಿದೆ. ಸಮಾಜ ಅವರಿಗೆ ಬೇಡಗಳನ್ನು ಕೊಟ್ಟಿದೆ, ಜೈಲುಗಳನ್ನು ಕೊಟ್ಟಿದೆ. ಸಮಾಜ ಅವರನ್ನು ಉಸಿರಾಡದಂತಹ ಜಾಗದಲ್ಲಿ ಒತ್ತಾಯಪೂರ್ವಕವಾಗಿ ತುರುಕಿದೆ. ಇದು ನಿನ್ನ ಐಡೆಂಟಿಟಿ ಎಂದು ವರ್ಗೀಕರಿಸಿ ಹಣೆಪಟ್ಟಿ ಹಚ್ಚಿದೆ. ಸ್ವಾತಂತ್ರ್ಯವೇ
ನೀವು ಮತ್ತು ನಿಮಗೆ ಯಾವ ಐಡೆಂಟಿಟಿಯೂ ಇಲ್ಲ. ನಿಮಗೆ ಹಣೆಪಟ್ಟಿ ಹಚ್ಚುವುದು ಸಾಧ್ಯವಿಲ್ಲ. ಮತ್ತು ಸುಂದರ ಸಂಗತಿ ಎಂದರೆ ನೀವು ಯಾರೆಂದು ಹೇಳುವುದು ನಿಮಗೆ ಸಾಧ್ಯವಿಲ್ಲ. ನೀವು ಯಾವತ್ತೂ ಮೇಕಿಂಗ್ನಲ್ಲಿಯೇ ಇರುವವರು. ನೀವು ಯಾರೆಂದು ನಿರ್ಧರಿಸಿಕೊಳ್ಳುವ ಮೊದಲೇ ನೀವು ಮುಂದುವರೆದು ಬಿಟ್ಟಿರುತ್ತೀರಿ. ಪ್ರತಿ ಕ್ಷಣವೂ ಏನಾಗಬೇಕು, ಆಗಬೇಕೋ ಬೇಡವೋ ಎನ್ನುವುದನ್ನು ನಿರ್ಧರಿಸುತ್ತಿದ್ದೀರಿ. ಪ್ರತಿ ಕ್ಷಣ ಅಲ್ಲೊಂದು ಹೊಸದಾದ ನಿರ್ಧಾರವಿದೆ. ಬದುಕಿನ ಹೊಸ ಅವಕಾಶವಿದೆ. ಒಂದು ಕ್ಷಣದಲ್ಲಿಯೇ ಪಾಪಿ ಸಂತನಾಗಬಲ್ಲ ಮತ್ತು ಸಂತ ಪಾಪಿಯಾಗಬಲ್ಲ. ಒಂದು ಕ್ಷಣದಲ್ಲಿ ಆರೋಗ್ಯವಂತ ರೋಗಿಯಾಗಬಲ್ಲ ಮತ್ತು ರೋಗಿ ಆರೋಗ್ಯವಂತನಾಗಬಲ್ಲ. ಕೇವಲ ಒಂದು ಬದಲಾದ ನಿರ್ಧಾರ, ಕೇವಲ ಒಂದು ಬದಲಾದ ಒಳನೋಟ, ಬದಲಾದ ಒಂದು ದೃಷ್ಟಿಕೋನ ಎಲ್ಲವನ್ನು ಬದಲಾಯಿಸಿ ಬಿಡುತ್ತದೆ. ಮತ್ತೊಂದು ಕತೆ, ಸ್ಥಿತಪ್ರಜ್ಞ. ಲಾವೋ ತ್ಸೆ ಹೇಳುತ್ತಾನೆ, ನಾನು ಮಧ್ಯಮ ಮಾರ್ಗದಲ್ಲಿ ಯೋಚಿಸುವ ಮನುಷ್ಯ. ಯಾವಾಗ ಒಂದು ಸಂಗತಿ ಎಲ್ಲರಿಗೂ ಸ್ಪಷ್ಟವಾಗಿರುತ್ತದೆಯೋ ಆಗ ಅದು ನನಗೆ ಅಸ್ಪಷ್ಟ. ಯಾವಾಗ ಎಲ್ಲರೂ ಜಾಣರಂತೆ ಕಾಣಿಸುತ್ತಿರುತ್ತಾರೋ ಆಗ ನಾನು ಪೆದ್ದ. ನಿಮ್ಮ ಎದುರು ಎಲ್ಲ ಎಡವಟ್ಟು ಆಯ್ಕೆಗಳೇ ಇದ್ದರೆ ಈ ಪ್ರೇಮ ಎನ್ನುವ ಎಡವಟ್ಟನ್ನೇ ಆಯ್ಕೆ ಮಾಡಿಕೊಳ್ಳಿ. ಭಗವಂತನನ್ನು ಮುಟ್ಟಲು ಇದು ಬಲು ಸುಲಭದ ದಾರಿ. ಐಶ್ವರ್ಯ ಅಂತಸ್ತು ಇರದಿದ್ದರೂ ಅಂತ ಹೆದರುವ ಕಾರಣ ಇಲ್ಲ. ಆದರೆ ಈ ಪ್ರೇಮದ ಎಡವಟ್ಟು ನಿಮ್ಮನ್ನು ಸತಾಯಿಸದೆ ಹೋದರೆ ದಯವಿಟ್ಟು ಒಮ್ಮೆ ಶಾಂತ ಮನಸ್ಸಿನಿಂದ ಚಿಂತೆ ಮಾಡಿ. ಲಾವೋ ತ್ಸೆಯ ಮಾತಿನ ಅರ್ಥವೇನೆಂದರೆ, ಅವನು ತನ್ನ ಬದುಕಿನ ಲೆಕ್ಕಾಚಾರ ಹಾಕುವುದಿಲ್ಲ. ಬದಲಾಗಿ ಅವನು ತನ್ನ ಬದುಕನ್ನು ಬಾಳುತ್ತಾನೆ. ಅವನು ಪ್ರಾಣಿಯಂತೆ ಬದುಕುತ್ತಾನೆ, ಗಿಡಮರಗಳಂತೆ ಬದುಕುತ್ತಾನೆ, ಹಕ್ಕಿಗಳಂತೆ ಬದುಕುತ್ತಾನೆ. ಅವನು ತನ್ನ ಬದುಕನ್ನು ಸರಳವಾಗಿ, ಅದು ಏನು, ಅದು ತನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತಿದೆ ಎನ್ನುವ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಬದುಕುತ್ತಾನೆ. ಬದುಕು ಎಲ್ಲಿಗೆ ಕರೆದೊಯ್ದರೂ ಒಳ್ಳೆಯದೇ, ಎಲ್ಲಿಗೂ ಕರೆದೊಯ್ಯದಿದ್ದರೂ ಮೈಂಡ್ನ ಎತ್ತಿ ಪಕ್ಕಕ್ಕಿಡಿ. ಇದು ಕಷ್ಟ ನಿಜ, ಆದರೆ ಅಸಾಧ್ಯವೇನಲ್ಲ. ಮೈಂಡ್ನ ಬಳಸುವುದೆಂದರೆ ಅದು ಆಧುನಿಕ ಬದುಕಿನ ನಿರ್ಣಾಯಕ ಸಮಸ್ಯೆ. ನೀವು ಸ್ವಲ್ಪ ವೈಲ್ಡ್ ಆಗಿರಬೇಕಾಗಿರುತ್ತದೆ. ಅದು ನಿಮಗೆ ಮುಗ್ಧತೆಯನ್ನು ತಂದುಕೊಡುತ್ತದೆ. ಪ್ರೇಮದಲ್ಲಿ ಧುಮುಕಲು ನಿಮ್ಮನ್ನು ಸಜ್ಜುಗೊಳಿಸುತ್ತದೆ. ಈ ಸಿದ್ಧತೆ ನಿರ್ದಿಷ್ಟ ವ್ಯಕ್ತಿಯೊಂದಿನ ಪ್ರೇಮಕ್ಕೆ ಮಾತ್ರ ಸೀಮಿತ ಅಲ್ಲ. ಅದು ಬದುಕಿನೊಂದಿಗೆ, ಅಸ್ತಿತ್ವದೊಂದಿಗೆ ಅಥವಾ ಯಾವುದೇ ಮನುಷ್ಯನೊಂದಿಗಿನ ಪ್ರೇಮಕ್ಕೂ ಅನ್ವಯವಾಗುವಂಥದ್ದು. ಅದು ಪೇಂಟಿಂಗ್ನ ಬಗ್ಗೆ ಇರಬಹುದು, ಕಾವ್ಯದ ಬಗ್ಗೆ ಇರಬಹುದು, ಡ್ಯಾನ್ಸ್ ಬಗ್ಗೆ ಇರಬಹುದು, ಸಂಗೀತ ನಾಟಕದ ಬಗ್ಗೆ ಇರಬಹುದು, ಬೇರೆ ಯಾವುದರ ಬಗ್ಗೆಯೂ ಇರಬಹುದು. ಆದರೆ ಇದು ಉತ್ಕಟ ಪ್ರೇಮದ ಬಗ್ಗೆ, ಪ್ರೇಮ ನಿಮ್ಮ ಇಡೀ ಬದುಕನ್ನು ಆವರಿಸಿಕೊಳ್ಳುವ ಬಗೆ ಮತ್ತು ಈ ಪ್ರೇಮದಲ್ಲಿ ನೀವು ಎಷ್ಟು ಮುಳುಗಿ ಹೋಗಿರುವಿರೆಂದು ಹೊರಗೆ ಬಾಕಿ ಏನೂ ಉಳಿದಿಲ್ಲ. ಆಗ ನೀವು ನಿಮ್ಮ ಪ್ರೇಮ ಒಂದಾಗಿರುತ್ತೀರಿ. ಈ ಪ್ರಕ್ರಿಯೆಗೆ ನಿಮ್ಮ ಬದಲಾವಣೆ ಕಾರಣವಾಗುತ್ತದೆ. ಇಲ್ಲಿ ಭಯ ಇದೆ ನಿಜ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.